ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ ಏನಂದ್ರೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರೆನದಾಗಿ. ಈ ಪ್ರಾರ್ಥನೆ ಈ ಒಂದು ವಿಷಯ ನಾವು ಗಮನಿಸುವಂಥದ್ದೇನೆಂದರೆ, ಕರ್ತನಿಗೆ ಬಿನ್ನಹ ಮಾಡಬೇಕಾದ್ರೆ, ಆತನಿಗೆ ಮೊರಡಬೇಕಾದ್ರೆ, ಯಾವಾಗಂದಾಗ ನೋಡುವುದಾದರೆ ಯೆಹೋವನು ಸಿಕ್ಕುವಂಥ ಕಾಲದಲ್ಲಿ ಆತನಿಗೆ ಮೊರೆ ಇಡ್ರಿ, ಆತನನ್ನು ಆಶ್ರಯಿಸಿಕೊಳ್ಳಿರಿ, ಆತನ ಸಮೀಪ ಇರುವಾಗಲೇ ಆತನನ್ನ ಏನು ಮಾಡ್ರಿ, ಬಿನ್ನಹ ಮಾಡ್ರಿ. ಯಾಕಪ್ಪ ಈ ರೀತಿಯಾದಂಥ ಒಂದು ಪ್ರಶ್ನೆ ಬರ್ತದಲ್ಲ ನಾವು ಗಮನಿಸುವುದಾದರೆ, ಕರ್ತನು ಕೆಲವೊಂದು ಕಾಲಗಳು ನಿರ್ಧಾರ ಮಾಡಿರುವಂಥದ್ದು ನಾವು ನೋಡ್ತೇವೆ. ಆತನು ಸಿಕ್ಕುವಂತಹ ಕಾಲ ಇನ್ನೂ ಹತ್ತಿರವಾಗಿಯೇ ಇದೆ. ಕೃಪೆಯ ಕಾಲ ಎನ್ನುತ್ತಾ ನಾವು ಮುಂಸಾಗ್ತಾ ಇರಬೇಕಾದ್ರೆ, ಕರ್ತನಲ್ಲಿ ಪ್ರಿಯರೇ, ಆ ದಿನಗಳು ಕಷ್ಟದ ದಿನಗಳು, ಕಣ್ಣೀರಿನ ವೇದನೆಗಳ ದಿನಗಳು, ಕರ್ತನ ಬರೋಣದ ಆ ಸಮಯಗಳು, ಉಂಟಾಗ್ಲಿಕ್ಕಿರುವಂಥ ಉಪದ್ರವಗಳ ಮಧ್ಯದಲ್ಲಿ, ಆ ದಿನಗಳಲ್ಲಿ ನೀನು ಎಷ್ಟೆಲ್ಲ ಕೂಗಿಕೊಂಡ್ರು ಆ ದಿನಗಳು ನನ್ನಿಂದ ನಿನ್ನಿಂದ ತಪ್ಪಿ ಹೋಗುವುದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನೀನಾಗಲಿ ನಾನಾಗಲಿ ಸಿದ್ಧಗೊಳ್ಳುವುದಾದರೆ, ಈಗೋ ರಕ್ಷಕನಾದ ಕರ್ತನಿಗಾಗಿ ನಾನು ಪರಿಶುದ್ಧಳಾಗಿ ಜೀವಿಸಬೇಕು, ಆತನನ್ನು ಹೊಂದಿಕೊಂಡು ಜೀವಿಸಬೇಕೆಂದಾಗಿ ನೀನು ನಿರ್ಧರಿಸುವುದಾದರೆ ಕರ್ತನು ನಿನಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ ಏನಂದ್ರೆ, ಯೆಹೋವನು ಸಿಕ್ಕುವಂತಹ ಕಾಲ ಉಂಟು, ಆ ಕಾಲದಲ್ಲಿ ಆತನನ್ನು ನಿರೀಕ್ಷಿಸು. ಆತನು ಸಿಕ್ಕದೆ ಇರುವಂತಹ ಕಾಲಗಳು ಸಹ ಮುಂದೆ ಬರ್ಲಿಕ್ಕಿವೆ. ಆತನನ್ನು ಎಷ್ಟು ಹುಡುಕಿದ್ರು ಸಹ, ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದಾಗಲೂ ಸಹ ಆತನು ಕೇಳದೆ ಇರುವಂತಹ ದಿನಗಳು ಬರ್ಲಿಕ್ಕುಂಟು. ಅದು ಯಾವಾಗ ಅಂದ್ರೆ ಅಂತ್ಯಕಾಲದ ದಿನಗಳಲ್ಲಿ. ಈಗ ಅನೇಕ ವಿಷಯಗಳಲ್ಲಿ ಹಾಗಂತ ಕ್ರೈಸ್ತರಿಗಾದ ವಿಶ್ವಾಸಿ ಮಕ್ಕಳಿಗೆ ಕರ್ತನು ಕೇಳುವುದಿಲ್ಲ ಅಂದಾಗೆ ಅರ್ಥ ಅಲ್ಲ. ಆದರೆ ಕರ್ತನಲ್ಲಿ ಪ್ರಿಯರೇ, ಕರ್ತನು ನಿಗದಿ ಮಾಡಿರುವಂತಹ ಈ ಕೃಪೆ ಕಾಲವನ್ನು ದಾಟಿಕೊಂಡು ಹೋಗುವುದಕ್ಕಿಂತ ಮುಂಚಿತವಾಗಿ ಕರ್ತನನ್ನು ಆಶ್ರಯಿಸಿಕೊಂಡು ಕರ್ತನ ಕೃಪೆಯನ್ನು ಹೊಂದುವರಾಗಿರೋಣ, ಕರ್ತನನ್ನು ಆಶ್ರಯಿಸಿಕೊಳ್ಳುವವರಾಗಿರೋಣ. ಹಾಗಾಗುವಂತೆ ಕರ್ತನು ನಿಮ್ಮೆಲ್ಲರಿಗೂ ಕೃಪೆಯನ್ನು ಅನುಗ್ರಹ ಮಾಡಲಿ. ಆತನನ್ನು ಹುಡುಕುವವರಾಗಿರಿ. ಆಮೇನ್.